ಸರ್ ಇನ್ನೊಂದು ಏನಂದರೆ ಎನ್ವೈರ್ಮೆಂಟಲ್ ಪಾಯಿಂಟ್ ಆಫ್ ವ್ಯೂ ನೋಡೋಕೆ ಹೋದರೆ ಬ್ಯಾಂಗ್ಳೂರ್ಗೆ ಗಾರ್ಡನ್ ಸಿಟಿ ಅಂತ ಭಾಳ ವರ್ಷಗಳಿಂದ ಅಂದ್ರೆ ಸದ್ಯಕ್ಕೆ ಇರೋದೇ ನಮಗೆ ಗೊತ್ತಿರೋದು ಇಡೀ ದೇಶಕ್ಕೆ ಎಲ್ಲ ಆಚೆ ಗೊತ್ತಿರೋದು ಇಂಡಿಯಾ ಇಲ್ಲ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿದ್ರೆ ಬರೋದೇ ಎರಡು, ಒಂದು ಕಬ್ಬನ್ ಪಾರ್ಕ್ ಬರುತ್ತೆ, ಇಲ್ಲ ಅಂದ್ರೆ ಒಂದು ಲಾಲ್ಬಾಗ್ ಬರುತ್ತೆ. ಅದನ್ನ ಹೇಗೆ ಸರ್ ಪ್ರೊಟೆಕ್ಟ್, ಇವಾಗ ಏನೇ ಫ್ಲೈಓವರ್ಗಳು ಬರ್ತದೆ ಎಲ್ಲ ಫ್ಲೈಓವರ್ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿಲ್ಲ, ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಒಂದು 3-4ನೇ ಕ್ಲಾಸ್ ಆಗಿದ್ದಾಗ ಏಪ್ರಿಲ್ ಮೇ ಬಿಟ್ಟರೆ ಜೂನ್ ಟು ಮಾರ್ಚ್ ಸ್ವೆಟ್ರ್ ಹಾಕೋತಾ ಇದ್ವಿ. ಜೂನ್ ಟು ಮಾರ್ಚ್, ಬಿಲೀವ್ ಮೀ, ಓನ್ಲಿ 2 months ಸ್ವೆಟರ್ ತೆಗಿತಾ ಇದ್ದಿದ್ದು. ಏಪ್ರಿಲ್ ಮೇ, ಜೂನ್ ಟು ಮಾರ್ಚ್ ಸ್ವೆಟರ್. ಎಂಥ ಬೆಂಗಳೂರು ಹೆಂಗೆ ಇಟ್ಕೊಂಡಿದ್ದೀವಿ ಈಗ, ಅಲ್ವಾ? ಫುಲ್ ಜೂನಿಗೆ ಶುರು ಆಗ್ಬಿಟ್ರೆ ಮಳೆ, ಸೆಪ್ಟೆಂಬರ್ ಅಕ್ಟೋಬರ್, ಆಮೇಲೆ ಚಳಿ ಶುರು ಆಗ್ಬಿಟ್ರೆ ಮಾರ್ಚಿಗೆ ಬಂದು ಯುಗಾದಿ ನಾಳೆ ಬರೋವರೆಗೂ ಸ್ವೆಟ್ರ್ ಬಿಚ್ತಾ ಇರಲಿಲ್ಲ, ಅಷ್ಟು ಚಳಿ ಇರೋದಿಲ್ಲಿ. ಹಂಗಿತ್ತು ಬೆಂಗಳೂರು, ಎಲ್ಲ ಕೆಡಿಸ್ಬಿಟ್ರು. ಅಂದ್ರೆ ಡೆವಲಪ್ಮೆಂಟ್ಗೆ ನೀವು ಸ್ವಲ್ಪ ಫ್ಲೈಓವರ್ಗಳು ಕಟ್ತಿದ್ದಾರೆ, ಮೆಟ್ರೋಗಳು ಬರ್ತಿದೆ, ಸ್ವಲ್ಪ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಅಂದಮೇಲೆ ಸ್ವಲ್ಪ ಕಡ್ಕೊಂಡು ಹೋಗ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಆವಾಗ ನೀವು ಮೂಲ ಬೆಂಗಳೂರನ್ನ ಮುಟ್ಬಾರ್ದು. ಬ್ರಿಟಿಷರು ನಮ್ಗೆ ಹೆಂಗೆ ಬದುಕಬೇಕು ಅಂತ ತೋರಿಸ್ಕೊಟ್ಬಿಟ್ಟು ಹೋಗಿದ್ದಾರೆ ತಾನೇ, ಹಂಗೆ ಮಾಡ್ಬೇಕಿತ್ತು ನೀವು, ಅಲ್ವಾ? ಅವರೊಂದು ಏರಿಯಾ ಬ್ಯಾರನ್ ಲ್ಯಾಂಡ್ಸ್ ಮಾಡ್ಕೊಂಡ್ರು. ಅವನು ವೈಟ್ ಫೀಲ್ಡ್ ಎಲ್ಲಿ ಕಟ್ಟಿದ, ಅವನು KR ಪುರಂ ಅಂದರೆ ಕೃಷ್ಣರಾಜಪುರ. ಅದು ಅವರು ಬ್ರಿಟಿಷ್ನವ್ರು ಅದು ಕಟ್ಟಿದ್ದದು ಕೃಷ್ಣರಾಜಪುರ. 3ನೇ ಕೃಷ್ಣರಾಜ ಒಡೆಯರ ಹೆಸರಿನಲ್ಲಿ ಅದು ಕೃಷ್ಣರಾಜಪುರ ಮಾಡಿದ್ರು. 4,000 ಎಕರೆ ತಗೊಂಡ್ರು, ಅಲ್ಲಿ ಮಾಡಿದ್ರು. ಹೊಸ ಊರು ಕಟ್ಕೊಂಡ್ರು. ಅವ್ರ ಗ್ಯಾರಿಸನ್ನು, ಅವ್ರ ಹಾಸ್ಪಿಟ್ಲು, ಅವ್ರ ಮಿಲಿಟ್ರಿ ಸ್ಟೇಷನ್ ಎಲ್ಲ ಅಲ್ಲಿ ಇಟ್ಕೊಂಡ್ರು. ಇವನು ಬಂದ, ಮೇಜರ್ ವೈಟ್ ಬಂದ, ಇಲ್ಲಿ ವೈಟ್ ಫೀಲ್ಡ್ ಕಟ್ಟಿದ. ಬೆಂಗಳೂರು ಸೇರಿದಂಗೆ ಕಟ್ಟಿದ್ನ ಅವನು. ಎಷ್ಟೆಷ್ಟು ದೂರ ಕಟ್ಟಿದ, ಅಷ್ಟೆಷ್ಟು ದೂರ ನೀವು ಹೋಗಿ ಕಟ್ಟಬೇಕು ಊರನ್ನ. ಹಳೆ ಊರನ್ನ ಟಚ್ ಮಾಡಬಾರ್ದು ನೀವು. ಹಳೆ ಊರು ಪಾಡ್ಗೆ ಹಳೆ ಊರು. ನಾವು ಹೊಸ್ದಾಗಿ ಕಟ್ತಾ ಇದೀವಪ್ಪ, ನೀವು ಸಿಲಿಕಾನ್ ವ್ಯಾಲಿನಾರು ಕಟ್ಟಿ ಏನಾರ ಕಟ್ಟಿ ಹೊಸ್ದಾಗಿ ಕಟ್ಟಬೇಕು. ಅವಾಗ ಹೊಸ್ದಾಗಿ ಪ್ಲ್ಯಾನ್ ಮಾಡಬೇಕು. ಎಲ್ಲಿ ನೀರು ನೆರಳು ತರ್ತೀವಿ, ಏನು ಮಾಡ್ತೀವಿ ನೋಡ್ಕೋಬೇಕಿತ್ತು. ಇಲ್ಲಿ ಊರ ಮಧ್ಯದಲ್ಲಿ ನೀವು ಫ್ಲೈಓವರ್ ಹಾಕ್ಬಿಟ್ಟು ಈಗ ಫ್ಲೈಓವರ್ ಬೇಕು ಅಂದರೆ ಯಾರು ಕೇಳ್ತಾರೆ? ಹಳೆ ಊರು ಹೇಗಿತ್ತು ಹಾಕ್ಬಿಡಬೇಕು, ಅಲ್ವಾ? ಈಗ ನಾವೆಲ್ಲ ನೋಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಸಿಟಿ ಇನ್ ರೋಡ್ ಇನ್ ಫ್ರಾನ್ಸ್ 1823 ಅಂತ ಕೊಡ್ತೇನೆ. ಹೌದು, ಇವತ್ತಿಗೂ ಹಂಗೆ ಇದೆ. ಹೌದು, ನಮ್ಮಲ್ಲಿ ತೋರಿಸ್ತೀನಿ ನೀವು, 50 ವರ್ಷದಿಂದ ರೋಡೇ ಇಲ್ಲ, ಮನೆಯೇ ಇಲ್ಲ, ಎಲ್ಲ ಹೊಡೆದಾಕ ಅಪಾರ್ಟ್ಮೆಂಟ್ಗಳು. ಏನಾರ ಮಜಾ ಇದೆಯಾ ಅದರಲ್ಲಿ? ಅವ್ರಿಗಿರೋಷ್ಟು ಬುದ್ಧಿ ನಮಗಿಲ್ವಲ್ಲ. ಮತ್ತು ನಾವು ಹಾಗೆ, ನಾವು ಹೀಗೆ ಅಂತೆಲ್ಲ ಹೇಳಿ ಜಂಬ ಕೊಡ್ಕೊಳಕ್ಕೆ ಮಾತ್ರ ಬರುತ್ತೆ, ಊರು ಉಳಿಸ್ಕೊಳಕ್ಕೆ ಬರಲಿಲ್ವಲ್ಲ ನಿಮಗೆ, ಅಲ್ವಾ ಸರ್? ಇದರಲ್ಲಿ ಒಂದು ಬಹಳ ವಿವಾದಕ್ಕೆ ಪಟ್ಟಿರೋದೊಂದು ಈಜಿಪುರ ಫ್ಲೈಓವರ್ ಒಂದಿದೆ. ಅದು ಕಟ್ಟಕ್ಕೆ ಆಗ್ತಿಲ್ಲ ಸರ್ ಎಷ್ಟೊಂದು ವರ್ಷದಿಂದ. ಮರ ಬಂತು, ಮರ ಕಡೆ ಅರ್ಧ ಕಟ್ಬಿಟ್ಟು ಮರ ಬಂತು ನಿಲ್ಸ್ಬಿಟ್ಟಿದ್ದಾರೆ. ಆಮೇಲೆ ಬಜೆಟ್ ಬಂತು, ಅದೇ ಟೈಮಲ್ಲಿ ಬೇರೆ ಪಾರ್ಟಿ ಚೇಂಜ್ ಆಗೋಯ್ತು, ಅವ್ರು ಕಟ್ಟಕ್ ಬಿಡ್ತಲ್ಲ ಇವ್ರು. ಅದ್ರ ಮೇಲೆ ಏನಾದ್ರು ಗೊತ್ತಿದೆ ಸರ್? ಏನು ಗೊತ್ತಿಲ್ಲ ಅಂದ್ರೆ ಅದು ಏನಕ್ಕಂದ್ರೆ ಅದೇನಾದ್ರು ಕಟ್ಟಿದ್ರೆ ಅದು ಫುಲ್ ಟ್ರಾಫಿಕ್ ಏನಿದೆ ಸಿಲ್ಕ್ ಬೋರ್ಡ್ ಇಂದ ಇಂದಿರಾನಗರ್ ಆ ಕಡೆಗೆ ಫುಲ್ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಅದನ್ನ ಸ್ಟಾರ್ಟ್ ಏನೋ ಮಾಡಿದ್ರು, ಅದೊಂದು ಮರಕ್ಕೋಸ್ಕರ ಒಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಅದೇನು ಗೊತ್ತಿಲ್ಲ, ಅದೇನಾಗುತ್ತೆ ಅಂತ ಇವ್ರದ್ದು ಏನೇನು ಕಥೆಗಳು ಅದು ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಇವತ್ತಿನ ಇದಕ್ಕೆ ಇನ್ನೇನು ಉತ್ತರ ಇಲ್ಲ ಇದಕ್ಕೆ ನಾನು ಅಂತಷ್ಟಂತೂ ಹೇಳಬಲ್ಲೆ. ಈ ದಟ್ಟಣೆಗೆ, ಈ ಇದಕ್ಕೆ ಇವ್ರೇನು ಮಾಡಿದ್ರು ನಡೆಯಲ್ಲ. ಯಾಕೆಂದರೆ ಇವರು, ನೀವೊಂದು ಮಾತು ಹೇಳ್ತೀನಿ ಕೇಳಿ. ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು ಅಂತ ದೇವನಹಳ್ಳಿ ಕಡೆ ಗಾಡಿ ಓಡ್ಕೊಂಡು ಹೋದರೆ ಯು ವಿಲ್ ನೆವರ್ ರೀಚ್ ಮೈಸೂರು, ಹೌದಾ? ಆಪೋಸಿಟ್. ಮತ್ತು ನೀವು ಹೋಗ್ತಿರೋದೇ ಎಲ್ಲೋ, ನೀವು ಹೋಗ್ಬೇಕಾಗಿರೋದೇ ಎಲ್ಲೋ, ಮತ್ತು ಎಲ್ಲಿಂದ ಅದು ನೀವು ಗುರಿ ತಲುಪ್ತೀರಿ? ಆಗಲ್ಲ. ಇವರು ಮೊದಲು ಶುರು ಮಾಡಿದ್ದೆ ತಪ್ಪು ಹೆಜ್ಜೆಯಿಂದ. ಮೊದಲು ಶುರು ಮಾಡಿದ್ದೆ ಔಟ್ ಆಫ್ ದಿ ಬಾಯ್ದು ಕಾನೂನು ಬಿಟ್ಟು ಇವರು ಶುರು ಮಾಡಿದ್ರು ಮೊದಲನೇ. ಮತ್ತು ಈಗ ಒಳ್ಳೇದಾಗೋ ಅಂದರೆ ಎಲ್ಲಿಂದ ಆಗುತ್ತೆ, ಅಲ್ವಾ? ವಿಲ್ ಪವರ್ ಬೇಕು, ಅದಕ್ಕೆಲ್ಲ ದೊಡ್ಡ ಇಚ್ಛಾಶಕ್ತಿ ಬೇಕು ಇಂಥ ಊರುಗಳು ಕಟ್ಟೋಕ್ಕೆ, ಅಲ್ವಾ? ಮೈಸೂರಲ್ಲಿ ಕೃಷ್ಣರಾಜ ಬುಲೆವಾರ್ಡ್ ರಸ್ತೆ ಅಂತ ಇದೆ. ಅದು ಭಾರತದ ಮೊದಲ ರಸ್ತೆ. ಬುಲೆವಾರ್ಡ್ ಅಂದ್ರೇನು? ಮಧ್ಯದಲ್ಲಿ ಪಾರ್ಕು, ರಸ್ತೆ, ಅಂಥ ದೊಡ್ಡ ರಸ್ತೆ. 200 ಅಡಿ ಅಗಲದ ರಸ್ತೆ ಕಟ್ಟಿದ್ರು ಮೈಸೂರು ಮಹಾರಾಜರು, ಫ್ರಾನ್ಸಲ್ಲಿ ನೋಡ್ಕೊಂಬಂದು. ಇವತ್ತಿಗೂ ಅಷ್ಟಾಗಲೇ. ಅವ್ರು ಕಟ್ಟಿ 100 ವರ್ಷ ಆಯಿತು. 100 ವರ್ಷದಿಂದ 200 ಅಡಿ ಅಗಲದ ರಸ್ತೆ ಕಟ್ಟಿದ್ರು ಕಣ್ರಿ. ಆ ಥರ ವಿಷನರಿನ ಕರ್ಕೊಂಬನ್ನಿ ಇವತ್ತು, ಅಲ್ವಾ?